ಇವಾಗ ಜೀವಿಗಳು ಕ್ಲಾಸಿಫೈ ಮಾಡುವಾಗ 4ನೇ ಕಿಂಗ್ಡಮ್ ಯಾವುದು? ಪ್ಲ್ಯಾಂಟೆ ಅನ್ನೋದು. ಹಂಗಂದರೆ ಗಿಡಗಳು, ಪ್ಲ್ಯಾಂಟ್ಸ್ಗಳ ಬಗ್ಗೆದು. ಯಾವ ಥರ ಕಿಂಗ್ಡಮ್ ಆಯಿತು ಅಂದರೆ ಮೊದಲನೇದು ಮೊನೆರಾ ಅನ್ನೋದು ತೀರಾ ಪ್ರಿಮಿಟಿವ್ ಆಗಿರೋ ಜೀವಿಗಳು. ಆಮೇಲೆ ಅದೇ ಒಂದೇ ಜೀವಕೋಶದ್ದು, ಅದರ ಸೆಲ್ ಒಂಚೂರು ಅಡ್ವಾನ್ಸ್ ಆಗಿತ್ತು, ಪ್ರೊಟಿಸ್ಟಾ ಅನ್ನೋದು. ಆಮೇಲೆ ನೆಕ್ಸ್ಟು ಮಲ್ಟಿ ಸೆಲ್ಯುಲಾರ್ ಆಯಿತು, ಲೂಸ್ ಟಿಶ್ಯೂ ತನಕ ಆಯಿತು. ಅಷ್ಟು ಜೀವಕೋಶಗಳು ಸೇರಿ ಲೂಸ್ ಟಿಶ್ಯೂ ತನಕ ಆಗಿತ್ತು. ನೆಕ್ಸ್ಟ್ ಇವಾಗ ಇದ್ಯಾವುದು ಅಂದರೆ ಗಿಡಗಳಲ್ಲಿ ಏನು ಅಂದರೆ ಪ್ಲ್ಯಾಂಟೆ ಅನ್ನೋದ್ರಲ್ಲಿ ಟಿಶ್ಯೂ ಮತ್ತು ಆರ್ಗಾನು ಒಂದು ಅಂಗ ಆಯಿತು. ಅದೇ ಥರ ಬೇರೆ ಬೇರೆ ಟಿಶ್ಯೂಗಳು ಸೇರಿ ಒಂದು ಮೇಜರ್ ಫಂಕ್ಷನ್ ಮಾಡೋದು ಆರ್ಗನ್ ಅಂತ ಹೇಳ್ತಾರೆ, ಅಂಗಗಳು. ಅದು ಈಗ ಪ್ಲ್ಯಾಂಟಲ್ಲಿ ಏನೇನಿರ್ತದೆ ಅಂದರೆ ಮಾಮೂಲಿ ಜೀವಕೋಶ, ಅನಿಮಲ್ಸ್ ಇರೋ ಪ್ರಾಣಿಗಳ ಜೀವಕೋಶ, ಸಸ್ಯ ಜೀವಕೋಶ ಬೇರೆ ಇರ್ತದೆ. ಇದರಲ್ಲಿ ಸೆಲ್ ವಾಲು ಇರ್ತದೆ. ಆ ಸೆಲ್ ವಾಲು ಸೆಲ್ಯುಲೋಸಿಂದ ಮಾಡಿರ್ತಾರೆ. ಆಮೇಲೆ ಕ್ಲೋರೋಫಿಲ್ ಇರ್ತದೆ. ಇದು ತಾನೇ ಆಹಾರ ತಯಾರಿಸ್ಕೊತದೆ, ಬೇರೆ ಕಡೆಯಿಂದ ತಿನ್ನೋದಿಲ್ಲ. ಸೂರ್ಯನ ಬೆಳಕಿಂದ, ನೀರು, ಗಾಳಿ ಮತ್ತು ಮಣ್ಣಲ್ಲಿರೋ ನ್ಯೂಟ್ರಿಷನಿಂದ ಅದೇ ಆಹಾರ ತಯಾರಿಸ್ಕೊಳ್ಳೋದು ಮಾಡ್ತದೆ. ಅದಕ್ಕೆ ಇದು ಆಟೋಟ್ರೋಫ್ಗಳು ಗಿಡಗಳೆಲ್ಲ ಪ್ಲ್ಯಾಂಟೆ ಅನ್ನೋದು.